ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊತೀನಿ. ಹಾಗೆ ಭಗವಂತ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೀಳ್ಕೊತೀನಿ. ಇವತ್ತಿನ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕಾರ್ಡ್ ಬಂದಿರೋ ಮುಖಾಂತರ ನೋಡಿದರೆ ನೀವು ಸ್ವಭಾವತಃ ತುಂಬ ಮೃದು ಸ್ವಭಾವದವರು. ನಿಮ್ಮಿಂದ ಬೇರೆಯವರಿಗೆ ಯಾವತ್ತೂ ತೊಂದರೆ ಆಗಬಾರದು. ಒಂದು ಇರುವೆಗೂ ಕೂಡ ಪೆಟ್ಟು ಹಚ್ಚಬಾರದು ಅನ್ನುವಂಥ ಒಂದು ಒಳ್ಳೆಯ ಗುಣವುಳ್ಳವರು. ಆದರೂ ಬೇರೆಯವರೇ ನಿಮಗೆ ಸಾಕಷ್ಟು ತೊಂದರೆ ಮಾಡುವಂಥದ್ದು ಇಲ್ಲಿ ಕಂಡುಬರುತ್ತದೆ. ಸಾಕಷ್ಟು ಸಲ ಅನ್ನಿಸ್ತದೆ ನಿಮಗೆ, ನಾನು ಕಾಯ ವಾಚ ಮನಸ್ಸ ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ಆದರೂ ಈ ತೊಂದರೆಗಳು ಯಾಕೆ ನನಗೆ ಎಷ್ಟು ಕಾಡ್ತಾವು ಅಂಥೇಳಿ. ಇತ್ತೀಚೆಗೆ ನೋಡಿರ್ಬೋದು ನೀವು, ಸಣ್ಣ ವಯಸ್ಸಿಗೆ ಸಹಿತ ತುಂಬ ಸಣ್ಣ ವಯಸ್ಸಿನಲ್ಲಿ ಸಣ್ಣ ವಿಷಯಕ್ಕೆ ಅತಿ ಕೆಟ್ಟ ನಿರ್ಧಾರ ಮಾಡುವಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿರ್ತೀವಿ. ಅದಕ್ಕೆ ಭಗವಂತನೂ ಕೂಡ ಒಂದು ವಿಚಾರ ಮಾಡಿರ್ಬೋದು ನನಗನಿಸಿದ ಮಟ್ಟಿಗೆ. ಏನಪ್ಪ ಅಂತಂದ್ರೆ, ಈಗ ನಿಮಗೇನು ಸಮಸ್ಯೆ ಬಂದಿದೆಯಲ್ಲ, ಅಂಥ ಸಮಸ್ಯೆ ಬಂದವರಿಗೆ ಆ ಸಮಸ್ಯೆಯಿಂದ ಪಾರು ಮಾಡುವಂಥ ವ್ಯಕ್ತಿತ್ವವನ್ನು ಹುಡುಕಿ ತೆಗೆಯುವಂಥ ಕೆಲಸ ಯೂನಿವರ್ಸ್ ಮಾಡ್ತಾಯಿದೆ ಅಂತ ನನ್ನ ಅನಿಸಿಕೆ. ಅದು ಎಲ್ಲರಿಗೂ ಸಾಧ್ಯ ಆಗುವಂಥದ್ದಲ್ಲ. ಕೆಲವು ಜನ ಆಯ್ಕೆ ಮಾಡಿಕೊಂಡಿರುತ್ತೆ ಅಂತ ನನಗೆ ಒಂದು ಯೋಚನೆ. ಯಾಕಂದರೆ ಈಗ ನೀವು ಗಮನಿಸ್ಬೋದು, ಒಂದು ದೊಡ್ಡವರಿರಲಿ ಸಣ್ಣವರಿರಲಿ, ಈಗ ಇತ್ತೀಚೆಗೆ ನೋಡ್ತಾ ಇರ್ಬೋದು, ಒಂದು ಸಣ್ಣ ವಿಷಯ, ಒಂದು ಸಣ್ಣ ಸಮಸ್ಯೆ ಬಂದರೂ ಎಷ್ಟು ವಿಚಲಿತರಾಕಾರೋ ಅಂತಂದ್ರೆ, ಒಂದು ತಮ್ಮ ಜೀವನವನ್ನೇ ಅಂತ್ಯ ಮಾಡ್ಕೋತಾರೆ, ಇಲ್ಲ ಆ ಸಮಸ್ಯೆಯಿಂದ ಪಾರಾಗಕ್ಕೆ ಮತ್ತೊಂದು ತಪ್ಪದಾರಿಯಾರು ಹಿಡಿತಾರೆ. ಈ ಎರಡನ್ನೂ ಆಗಬಾರದು. ಯೂನಿವರ್ಸ್ ಕೇಳೋದೇನಂತಂದರೆ, ಈ ಎರಡೂ ಆಗಿರಬಾರ್ದು. ಅಂಥ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ಫೇಸ್ ಮಾಡೋ ಶಕ್ತಿ ಯಾರಿಗಿರ್ತೈತೆ ಅದನ್ನು ನೋಡಿಕೊಂಡು ಅವರಿಗೆ ಅವರು ತಮ್ಮದಷ್ಟೇ ಸಂಸಾರವನ್ನು ತೂಗಿಸಿ ಹೋಗುವಂಥದ್ದಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಂಥವ್ರನ್ನ ಪಾರು ಮಾಡುವಂಥ ಶಕ್ತಿ ಯೂನಿವರ್ಸ್ ಅವರಿಗೆ ಕೊಡುವ ಉದ್ದೇಶಕ್ಕಾಗಿ ಈ ರೀತಿ ಎಲ್ಲ ಪರೀಕ್ಷೆಗಳನ್ನ ಇಡ್ತಾ ಇದೆ. ಅದಕ್ಕೆ ನೀವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಅವಕಾಶ ಇದು ನೇರವಾಗಿ ಭಗವಂತನಿಂದ ಬಂದಿರುವಂಥದ್ದು. ನಮ್ಮ ಕಷ್ಟಗಳು ಹೆಚ್ಚಾಗುತ್ತಾ ಇದ್ದೇವೆ, ಆದರೂ ಆ ಕಷ್ಟಗಳನ್ನು ನಾವು ಸಂತೋಷದಿಂದ ನಿಭಾಯಿಸ್ತಾ ಇದ್ದೇವೆ ಅಂತಂದರೆ ಒಂದು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಇದು ದೇವರು ನಮಗೆ ಸಂಕೇತ ಕೊಟ್ಟಿದ್ದಾನೆ. ನಮ್ಮಿಂದ ಏನೋ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿಸ್ಲಿಕ್ಕಾಗಿ ಈ ರೀತಿ ನಡೀತಾ ಇದೆ ಅಂತ ತಿಳ್ಕೊಂಡು ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದ್ರೆ ಇಲ್ಲಿವರೆಗೂ ಬಂದ ಜೀವನ ಒಂದು ರೀತಿ ಆದರೆ ಇನ್ನು ಮುಂದಿನ ಜೀವನನೇ ಒಂದು ರೀತಿ ಆಗುವಂಥದ್ದು ಇದೆ. ಅದಕ್ಕೆ ಕಷ್ಟಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ. ಯಾಕಂದರೆ ನಾವು ಹುಟ್ಟಿದ ಮೇಲೆ ಕಷ್ಟ ಹುಟ್ಟಿದ್ದು, ನಮಗಿಂತ ಮೊದಲು ಕಷ್ಟ ಹುಟ್ಟಿಲ್ಲ. ಸಮಸ್ಯೆಗಳು, ಅವಮಾನಗಳು ಎಲ್ಲ ಕೂಡ ನಾವು ಹುಟ್ಟಿದ ಮೇಲೆ ಬಂದಿರುವಂಥವು, ನಮಗಿಂತ ಮೊದಲು ಯಾವ ಬಂದಿಲ್ಲ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ
ನಿಮಗೆ ಆ ಶಕ್ತಿ ಇದೆ ಅಂತ ಈ ಕಾರ್ಡ್ಗಳು ತೋರಿಸ್ತಾ ಇದೆ. ಈ ನಿಮಗೆ ಅಂಥ ಒಂದು ಶಕ್ತಿ ಇದೆ ಅನ್ನುವಂಥದ್ದನ್ನು ಈ ಕಾರ್ಡ್ಗಳು ತೋರಿಸ್ತಾ ಇವೆ. ನೀವು ಮುಂದಿನ ದಿನಗಳಲ್ಲಿ ಸಾಕಷ್ಟು ಒಂದು ಒಳ್ಳೆಯ ದಾರಿ, ಒಳ್ಳೆಯ ಯಶಸ್ಸನ್ನು ಪಡಿತೀರಿ ಅಂತ ಈ ಕಾರ್ಡ್ ಮುಖಾಂತರ ಗೊತ್ತಾಗುತ್ತದೆ. ಇನ್ನೊಂದು ವಿಷಯ, ನಮಗೆ ಯಾರೋ ಏನೋ ಕೇಳಿ ಮಾಡಲಿ, ಅದು ನಮಗೆ ಗೊತ್ತಾದರೂ ತಿರುಗಿ ಅವ್ರಿಗೆ ಮಾಡುವಂಥದ್ದು ಬೇಡ. ನಿಮಗೆ ಯಾರೋ ಏನೋ ಕೇಳು ಮಾಡಿದರೂ ಒಳ್ಳೆಯವ್ರಿಗೆ ತಿರುಗಿ ಕೇಳು ಬಯಸುವಂಥದ್ದು ಬೇಡ. ಅದು ಅವರ ಕರ್ಮಕ್ಕನುಸಾರವಾಗಿ ಅವರಿಗೆ ದೇವರು ಅವ್ರು ಏನು ಮಾಡಬೇಕಾಗಿತ್ತು ಮಾಡ್ತಾನೆ. ಅದಕ್ಕೆ ನೀವು ದೇವ್ರು ಸರಿಯಾಗಿರಿ. ಇದೊಂದು ಅವಕಾಶ ಭಗವಂತನಿಂದ ಬಂದಿರುವಂಥ ಸಂಕೇತ. ಎಲ್ಲರೂ ಅಳವಡಿಸ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು.